ಡಾಕ್ಟರ್ BR ಅಂಬೇಡ್ಕರ್ ಅವರ ಕುಡಿ ಅವರ ಮೊಮ್ಮಗರಾದ ಶ್ರೀಯುತ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರು ಪುತ್ಥಳಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಟ್ರಸ್ಟ್ ಸರ್ಜಾಪುರ ಭಾರತ ರತ್ನ BR ಅಂಬೇಡ್ಕರ್ ಅವರ ಟ್ರಸ್ಟಲ್ಲಿ ತೀರ್ಮಾನ ಮಾಡಿ ಪುತ್ಥಳಿ ಅನಾವರಣ ಮಾಡಬೇಕು, ಅದು ಅವರಿಂದನೇ ಆಗಬೇಕಂತ ಒಮ್ಮತದ ತೀರ್ಮಾನ ಆಗಿ ಇವತ್ತು ಅವರು 14ಕ್ಕೆ ಕೇಳಿದ್ರೆ ನಾವು 14 ಹುಟ್ಟುಹಬ್ಬನೇ ಮಾಡಬೇಕಂತ ನೋಡಿದ್ರಿ. ಅವ್ರು ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ನಮಗೆ 24ಗೆ ಅವಕಾಶ ಸಿಕ್ತು, ಅನುಮತಿ ಸಿಕ್ಕಿದೆ. ಗೆಸ್ಟ್ ಆಗಿ ಅವ್ರು ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರ ಜೊತೆಗೆ ತಿರುಮಲವನ್ MP ಅವರು ತಮಿಳುನಾಡಿನವರು, ಆಮೇಲೆ VCK ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು, 2 ಬಾರಿ MP ಆಗಿರ್ತಕ್ಕಂಥವ್ರು, ಇಡೀ ಇಂಡಿಯಾದಲ್ಲಿ ಉದ್ದಗಲಕ್ಕೂ ಮಾತಾಡಿ ಅವರ ಫ್ಯಾನು ಕರ್ನಾಟಕದಲ್ಲೂ ಕೂಡ ಭಾಳ ಜನ ಅವ್ರನ್ನ ಮೆಚ್ತಾ ಇದ್ದಾರೆ. ಇಂತಹ ಒಬ್ಬ ಸಂವಿಧಾನಬದ್ಧವಾಗಿ ಮಾತಾಡತಕ್ಕಂಥವರು ನಮ್ಮ ವಿಚಾರವಂತರು, ಚಿಂತಕರು ಆದಂತಹ ಜ್ಞಾನಪ್ರಕಾಶ್ ಸ್ವಾಮಿಗಳು ಕೂಡ ಮೈಸೂರು ಸಂಸ್ಥಾನದವರು, ಅವರು ಕೂಡ ಆಗಮಿಸ್ತಾರೆ. ಇವತ್ತು ಹೋಗಿದ್ದಾರೆ ಅವರು ನೋಡಲಿಕ್ಕೆ, ಅವರು ಒಪ್ಪಿ ಇಲ್ಲಿ ಬರಲಿದ್ದಾರೆ. ಅವ್ರ ಜೊತೆಗೆ ಈ ತಾಲೂಕಿನ ಶಾಸಕರಾದಂತಹ B ಶಿವಣ್ಣವರು, ಸೆಂಟ್ರಲ್ ಸಚಿವರು, ಈ ಸ್ಥಳೀಯರೇ ಆದಂಥವರು ನಾರಾಯಣ ಸ್ವಾಮಿ ಅವರು ಕೂಡ ಅವರು ಕೂಡ ನಾವು ಬರಮಾಡ್ಕೊಂಡಿದ್ದೀರಿ. ಅವರು ಕೂಡ ಒಪ್ಪಿದ್ದಾರೆ. ಅವರ ಜೊತೆಗೆ ನಮ್ಮ ಹೋರಾಟಗಾರರು ನಾನು ಹೇಳಲೇಬೇಕಾಗ್ತದೆ. ಇವತ್ತು ಹೋರಾಟಗಾರರು ಕೂಡ ನಮಗೆ ಪೂರ್ತಿ ಬೆಂಬಲವಾಗಿ ನಿಂತು ಅವರು ಒಳ್ಳೆ ಆರ್ಗನೈಸೇಷನ್ ಮಾಡಿ ಒಂದು 10,000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆನ ಮಾಡಿ ನಮ್ಮ 5-6 ಸಾವಿರದ ಚೇರ್ಗಳನ್ನು, ಆಸನಗಳನ್ನು ಹಾಕಿ ಈ ಭವ್ಯ ಆಟದ ಮೈದಾನದಲ್ಲಿ ಪೆಂಡಲ್ಲು ಈ ವ್ಯವಸ್ಥೆಗಳು ಕೂಡ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಬಾಬು ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಜಯಶಂಕರ್ ಅವರು, ನಮ್ಮ KP ರಾಜು ಎಲ್ಲ ಇಲ್ಲಿ ಬಹಳ ಜನ ನಮಗೆ ಭಾಳ ಸಹಾಯಹಸ್ತ ಕೊಟ್ಟಿದ್ದಾರೆ. ಕೇವಲ ನಾವು 8 ದಿನದಲ್ಲಿ ಪಾಂಪ್ಲೆಟ್ಸ್ ಕೊಟ್ಟು ಅಷ್ಟು ಪ್ರಚಾರದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಿಮಗೆ ನಾನು ಸ್ವಾಗತವನ್ನು ಹೇಳ್ತೀನಿ. ನಮ್ಮ ಪ್ರಚಾರನ ನೀವು ಎಲ್ಲ ಜನಗಳಿಗೂ ಇದು ಸುದ್ದಿ ಮಾಧ್ಯಮ ಕರ್ನಾಟಕದ ನ್ಯೂಸು, ಇದು ರಾಷ್ಟ್ರೀಯ ನ್ಯೂಸ್ ಆಗಬೇಕು. ಯಾಕಂದರೆ ಅವರು ರಾಷ್ಟ್ರೀಯ ಬುದ್ಧನ ಸಂಸ್ಥಾಪಕರ ಅಧ್ಯಕ್ಷರು, ಬುದ್ಧಿಸ್ಟ್ ಸೊಸೈಟಿ IBSನ ಸಂಸ್ಥಾಪಕರಾದಂತಹ ನಮ್ಮ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರು, ಅವ್ರ ಜೊತೆಗೆ ಮಾವಳ್ಳಿ ಶಂಕರಣ್ಣನೂ ಗೊತ್ತು, ಕರ್ನಾಟಕ ರಾಜ್ಯದಲ್ಲಿ ಅವರು ಸಂಘಟನೆ ಮಾಡಿರ್ತಕ್ಕಂಥವ್ರು. ಅವರು ಕೂಡ ನಮಗೆ ಬೆಳಗ್ಗೆ ನಾನು ಸಂಪರ್ಕಿಸಿದ್ದೀನಿ, ನಾನು ಬರ್ತೀನಿ ಬ್ರದರ್ ಮಾಡಿ ನೀವು ಅಂತ ಹೇಳಿದ್ದಾರೆ. ಅವ್ರ ಜೊತೆ ಸಂಪರ್ಕ. B ಗೋಪಾಲ್ ಅವರು ಕೂಡ ನಮ್ಮ ತಾಲೂಕಿನವರೇ, ಅವರು ಕೂಡ ಹೋರಾಟಗಾರರು. ಜಿಗ್ನಿ ಶಂಕರ್ ಅವರು, ನಮ್ಮ ಪಟ್ಟಪಟ್ಟು ಪ್ರಕಾಶ್ ಅಣ್ಣನವರು, ಅನೇಕ ಇಲ್ಲಿ KP ರಾಜರವರು ಆಗಮಿಸಿದ್ದಾರೆ. ಇಲ್ಲಿ ನಮ್ಮ ರಾಮಕೃಷ್ಣ ಮೇಷ್ಟ್ರು ಹಿರಿಯರು, ಜಿಲ್ಲಾ ಪಂಚಾಯತಿ ಮಂದಿಯಾಗಿದ್ದರು, ನಮ್ಮ ಜಯಶಂಕರ್ ಅವರು, ನಮ್ಮ ಏಣು ಅವರು ಅಂಬೇಡ್ಕರ್ ವಾದದವರು, ಆಮೇಲೆ ನಮ್ಮ ರಾಮು ಅವರು, ರಾವಣ ಅವರು, ಇಲ್ಲಿ ಅನೇಕ ಸದಸ್ಯರುಗಳಿದ್ದೀರಾ, ಅನೇಕ ಹೋರಾಟಗಾರರಿದ್ದೀರಾ. ನಾನು ಅನ್ಯತಾ ಭಾವಿಸಬೇಡಿ, ನನ್ನ ಹೆಸರು ಹೇಳಿಲ್ಲ ಅಂತ. ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಸ್ವಾಗತಿಸಿ, ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಇಲ್ಲಿ ಭಾಷಣ ಅಲ್ಲ, ಇದು ಒಂದು ಮೆಸೇಜ್ ಕೊಡೋದಕ್ಕೆ ನಾವು ಕುಳಿತಿದ್ದೀರಿ. ಸಂವಿಧಾನದ ನಡೆ ವಿದ್ಯಾರ್ಥಿ ಎಡೆಗೆ ಅಥವಾ ಒಂದು ಜನಗಳ ಎಡೆಗೆ ಹೊರಟ್ರೆ ಆ ಜನಸಾಮಾನ್ಯರನ್ನ ಕಡೆಯ ಮನುಷ್ಯನಿಗೂ ಕೂಡ ಇವತ್ತು ರಕ್ಷಣೆ ಮಾಡಬೇಕಾದ್ರೆ ನಾವು ಸಂವಿಧಾನಕ್ಕೆ ಬದ್ಧರಾದ್ರೇ ಸಾಧ್ಯ. ಈ ದೇಶದ ಶಾಂತಿಯಾಗಿ ಬದುಕೋದಕ್ಕೆ, ನೆಮ್ಮದಿಯಾಗಿ ಬದುಕೋದಕ್ಕೆ, ಎಲ್ಲ ಸಮಾಜವನ್ನು ಕಟ್ಟಲಿಕ್ಕಾಗಿ ನಮ್ಮ ಸಂವಿಧಾನಕ್ಕೆ ನಾವು ಅದಕ್ಕೆ ಸಾಗಿಸಬೇಕು. ಸಂವಿಧಾನನ ನಾವು ಬದ್ಧರಾಗಬೇಕು. ಸಂವಿಧಾನನ ಉಳಿಸಿದ್ರೆ ಅದು ನಮ್ಮನ್ನು ಉಳಿಸ್ತದೆ. ಅದಕ್ಕೆ ನಾನು ನಾಗರಿಕರಿಗೆ, ನಮ್ಮ ಜನಗಳಲ್ಲಿ ಪ್ರಾರ್ಥಿಸ್ತೀನಿ, ನೀವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ವಾದನ, ಅವರ ಸಂವಿಧಾನವನ್ನು ಉಳಿಸಿದ್ರೆ ನಾವೆಲ್ಲ ಉಳಿತೀರಿ ಅಂತಕ್ಕಂಥ ಮಾತು, ಆ ಸಂದೇಶ ಹೋಗ್ಲಿಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷೋಪಲಕ್ಷ ಜನಗಳಿಂದ ನಮ್ಮ ದೀನ ದಲಿತರಾಗ್ಬೋದು, ಕಾರ್ಮಿಕರಾಗ್ಬೋದು, ನಮ್ಮ ಎಲ್ಲ ಕೃಷಿಕರಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ವಿದ್ಯಾರ್ಥಿಗಳು, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಸಂವಿಧಾನವನ್ನು ಅರ್ಥೈಸ್ಕೋಬೇಕು.
ಅದರ ವ್ಯಾಖ್ಯಾನ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಅದನ್ನು ಓದಿದ್ರೆ ನಿಜಕ್ಕೆ ಹೇಳ್ತೀನಿ ನಾವು ಉಳಿತೀರಿ. ಆಮೇಲೆ ಈ ಸಮಾಜದ ಭಾರತ ಸರ್ಕಾರನೂ ಕೂಡ ಭಾರತ ಒಂದು ಉತ್ತಮವಾದ ಭಾರತ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನವ ಸಮಾಜವನ್ನು ಕಾಪಾಡಿದ್ರೆ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರಿಗೂ ಕೂಡ ಸಂವಿಧಾನ ದಕ್ಕಬೇಕು, ಅದು ಉಳಿಸಬೇಕು ಅಂತ ಹೇಳಿ ಜನಗಳೆಲ್ಲರೂ ಬರಬೇಕು. ನಮ್ಮ ಶ್ರೀರಾಮಣ್ಣವರ ನೇತೃತ್ವದಲ್ಲಿ ನಮ್ಮ ಸರ್ಜಾಪುರ ಭಾಗದಲ್ಲಿ ಹೇಳಬೇಕಂತಂದರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇದು 2ನೇ ಬಾರಿಯಾಗಿ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಮ್ಮ ಸೇವಾ ಟ್ರಸ್ಟಿಂದ, ಅಂಬೇಡ್ಕರ್ ಸೇವಾ ಟ್ರಸ್ಟಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಾತಿ ಭೇದ, ಪಕ್ಷ ಭೇದ ಎಲ್ಲ ಸಾಮೂಹಿಕವಾಗಿ ಸೌಹಾರ್ದಯುತವಾಗಿ ಎಲ್ಲರ ಒಂದು ಬೆಂಬಲ, ಈ ಒಂದು ತಾಲೂಕಿನ ಎಲ್ಲ ಹಿರಿಯ ಮುಖಂಡರ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಅಘೋಷಿತವಾಗಿ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ತನು ಮನ ಧನವನ್ನು ಕೊಟ್ಟಿದ್ದಾರೆ. ಈ ಒಂದು ನಮ್ಮ BR ಅಂಬೇಡ್ಕರ್ ಅವರ ಒಂದು ಕುಡಿ, ಅದು ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರ ಒಂದು ಅಮೃತ ಹಸ್ತದಿಂದ ಅವರ ಒಂದು ತಾತನ ಒಂದು ಪುತ್ಥಳಿಯನ್ನು ಒಂದು ನಿರ್ವಹಿಸುವ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಾಕಷ್ಟು ದಾನಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇಂಥ ಒಂದು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಂಚಿನ ಒಂದು ಪ್ರತಿಮೆ, ಒಂದು ಪುತ್ಥಳಿ ಈ ಒಂದು ಭಾಗದಲ್ಲಿ ನಾವು ಇಲ್ಲಿ ನಿರ್ವಹಿಸ್ತಾ ಇರೋದು ತುಂಬ ಒಳ್ಳೆಯ ಒಂದು ಉತ್ತಮ ವಿಷಯ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತಹ ಎಲ್ಲ ದಾನಿಗಳಿಗೂ ಪ್ರೋತ್ಸಾಹಕರಿಗೂ ನನ್ನ ಮೊದಲನೇದಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಆದಷ್ಟು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಸಹಕಾರ ನೀಡಬೇಕಂದ್ರೆ ತಮ್ಮಲ್ಲಿ ಎಲ್ಲರಲ್ಲಿಯೂ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ಇದೇ ಭಾನುವಾರ ಸರ್ಜಾಪುರದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಈ ಟ್ರಸ್ಟ್ನ ಕಾರ್ಯಕರ್ತರು ಮತ್ತು ಈ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದರ ಜೊತೆಯಲ್ಲಿ ಒಂದು ಸಂದೇಶವನ್ನು ಸಾರಿರುವಂಥ ಇದು ಕಾರ್ಯಕ್ರಮ. ಏನು ವಿಶೇಷ ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ಈ ಭಾಗದ, ಈ ತಾಲೂಕಿನ ಎಲ್ಲ ಸಮುದಾಯ ಮತ್ತು ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮ ನೆರವೇರಿಸಿರೋದು ಇದು ಒಂದು ಉತ್ತಮವಾದ ಒಂದು ಬೆಳವಣಿಗೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪಕ್ಷ ಮತ್ತು ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದ ಒಂದು ವ್ಯಕ್ತಿ ಅಲ್ಲ, ಈ ರಾಷ್ಟ್ರದ ಆಸ್ತಿ. ಆದ್ದರಿಂದ ಈ ಬಾಬಾ ಸಾಹೇಬರ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಜನತೆ ಪಕ್ಷ ಭೇದ, ಜಾತಿ ಭೇದ, ಧರ್ಮ ಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಪುತ್ಥಳಿಗಳನ್ನು ಹೊಂದಿರತಕ್ಕಂಥ ಒಬ್ಬ ವಿಶ್ವಮಾನವ, ಒಬ್ಬ ಮಹಾಮಾನವ ಯಾರಾದರೂ ಈ ಭಾರತದ ಚರಿತ್ರೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಸಂವಿಧಾನ ಶಿಲ್ಪಿ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೆಲ್ಲ ನಮ್ಮೆಲ್ಲರ ಗೌರವ. ಇಂಥ ಮಹಾನ್ ದಾಖಲೆಗೆ, ಇಂಥ ಮಹಾನ್ ಒಂದು ಮುತ್ತಿನ ಸರಕ್ಕೆ ದಿನಾಂಕ 24/4 ಭಾನುವಾರದಂದು ನಮ್ಮ ಸರ್ಜಾಪುರದಲ್ಲಿ ಮತ್ತೊಂದು ದಾಖಲೆಯನ್ನು ಸೇರಿಸಲು ಹೊರಟಿರ್ತಕ್ಕಂಥ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ದಯವಿಟ್ಟು ನನ್ನ ಎಲ್ಲ ಆನೇಕಲ್ ತಾಲೂಕಿನ ಬಂಧುಗಳು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ವರ್ಗ ಭೇದ ಮರೆತು ತಾವೆಲ್ಲರೂ ಕೂಡ ಇದನ್ನು ಕಣ್ತುಂಬಿಸ್ಕೊಳ್ಬೇಕು. ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಒಂದು ಉಪಸ್ಥಿತಿ ಏನಿದೆ ಅದು ಅನಿವಾರ್ಯವಾಗಿದೆ. ಅದಕ್ಕಾಗಿ ನಾನು ತಮ್ಮೆಲ್ಲರೂ ಕೂಡ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ವರ್ಗದ ನಾಯಕರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದ ನಾಯಕರು, ಇಡೀ ರಾಷ್ಟ್ರದ ಎಲ್ಲ ನೊಂದವರ ನಾಯಕರು, ಎಲ್ಲ ಶೋಷಿತರ ನಾಯಕರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮೆರುಗನ್ನು ಕೊಟ್ಟಿದ್ದೀರ. ನಾನು ಈ ಒಂದು ಆಹ್ವಾನ ಪತ್ರಿಕೆ ನೋಡಿದಾಗ ಕೇವಲ ದಲಿತರು ಮಾತ್ರ ಇಲ್ಲ, ಎಲ್ಲ ಜನಾಂಗದವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಅವರು ಎಲ್ರಿಗೂ ಕೂಡ ಈ ಒಂದು ಟ್ರಸ್ಟಿಂದ ಸುಸ್ವಾಗತವನ್ನು ಬಯಸ್ತಾನೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರ್ತಕ್ಕಂಥ ಒಂದು ಕನಸು. ಆ ಕನಸು 24ನೇ ತಾರೀಕು ಸಾಕಾರ ಆಗ್ತದೆ. ತಾವೆಲ್ಲರೂ ಸಾಕ್ಷಿ ಆಗಬೇಕು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇಡೀ ಒಂದು ಕರ್ನಾಟಕದಲ್ಲಾಗಿರಬಹುದು ಅಥವಾ ಭಾರತದಲ್ಲಿ ಆಗಿರಬಹುದು 24ನೇ ತಾರೀಕು ಒಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ, ನಾವು ಯಾರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನೇರವಾಗಿ ಕಂಡಿಲ್ಲ. ಆದರೆ ಅವರ ಮೊಮ್ಮಗ, ಅವರದ ರಕ್ತ, ಅವರ ಕುಡಿಯಾದಂಥ ಯಶವಂತ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ದಕ್ಷಿಣ ಭಾರತದಲ್ಲೇ ತನ್ನ ಹೋರಾಟದಲ್ಲಿ
ಒಂದು ಕಿಚ್ಚನ್ನು ಹಚ್ಚಿದಂಥ ತೋಳ್ ತಿರುಮಾವಳವನ್ನು ಬರ್ತಾ ಇದ್ದಾರೆ. ಹಾಗಾಗಿ ತಾವು ಏನು ಯುವಕ ಸಮೂಹ ಇದೆ, ನನ್ನ ಆನೇಕಲ್ ತಾಲೂಕಿನ ಎಲ್ಲ ಯುವಕ ಸಮೂಹ ಏನಿದೆ, ತಾವು ಅತಿ ಹೆಚ್ಚು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ನಿಮ್ಮ ನಿಜವಾದ ನಾಯಕರು, ನಿಮ್ಮ ನಿಜವಾದ ಹೀರೋಗಳು, ಆ KGF ಇವರೆಲ್ಲ ಯಶಲ್ಲ, ಆ ಪುಷ್ಪ ಅಲ್ಲೋರ್ಜಿನ್ ಅಲ್ಲ, ನಿಮ್ಮ ನಿಜವಾದ ನಾಯಕರು ನಾಳೆ ಯಶವಂತ್ ಅಂಬೇಡ್ಕರ್ ಬರ್ತಾ ಇದ್ದಾರೆ, ತೋಳ್ ತಿರುಮಾವಳನ್ ಬರ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಹೋರಾಟ ಮಾಡಿ ಇಡೀ ಒಂದು ಜೀವನವನ್ನು ಮುಡಿಪಾಗಿಟ್ಟಂಥ ಮಾವಳಿ ಶಂಕರ್ ಸಾಹೇಬರು ಬರ್ತಾ ಇದ್ದಾರೆ, ಬಿಗೋಪಾಲ್ ಸಾಹೇಬರು ಬರ್ತಾ ಇದ್ದಾರೆ, ಜಿಗ್ನೀಶ್ ಶಂಕರ್ ಸಾಹೇಬರು ಬರ್ತಾ ಇದ್ದಾರೆ, ಪಟಾಪಟ್ ನಾಗರಾಜ್ ಬರ್ತಾ ಇದ್ದಾರೆ, ನಿಜವಾದ ನಾಯಕರು ಬರ್ತಾ ಇದ್ದಾರೆ. ನೀವು ಇದನ್ನು ಹವಾ ಎಬ್ಬರಿಸಬೇಕು, ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಅನೇಕ ನನ್ನ ಮಿತ್ರರು, ನನ್ನ ಸ್ನೇಹಿತರು ನನಗೆ ಆಹ್ವಾನ ಪತ್ರಿಕೆ ಬಂದಿಲ್ಲ, ನನಗೆ ಕರೆ ಬಂದಿಲ್ಲ ಅನ್ನೋದು ಬಿಟ್ಟು ದಯವಿಟ್ಟು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಹೇಳಿದ್ದೀನಿ, ಇದು ಒಂದು ನಮ್ಮ ಅಣ್ಣ ಶ್ರೀರಾಮುಲು ಹೇಳ್ದಂಗೆ ಇದೊಂದು ರಾಷ್ಟ್ರೀಯ ಸುದ್ದಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಎಲ್ಲ ಜನಾಂಗದವರು, ಕೇವಲ ದಲಿತರು ಇದಕ್ಕೆ ಆಗಲಿಲ್ಲ, ಎಲ್ಲ ಜನಾಂಗರು ಒಗ್ಗೂಡಿ ಮಾಡ್ತಾರಂಥ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಯುವಕರು ಬರಬೇಕು, ಯಶಸ್ವಿ ಆಗಬೇಕು, ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು, ನಿಜವಾದ ನಾಯಕರನ್ನ ಕಣ್ತುಂಬಳೋದಕ್ಕೆ ಬರಬೇಕಂತ ತಮ್ಮೆಲ್ಲರನ್ನು ಕಳಕಳಿ ಮನವಿ ಮಾಡ್ಕೊಳ್ತೇನೆ. ವಿಶೇಷವಾಗಿ ಎಲ್ಲ ಹೋರಾಟಗಾರರು, ಅದು ಕನ್ನಡ ಪರ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆ ಆಗಿರ್ಬೋದು, ರೈತರ ಪರ ಸಂಘಟನೆಗಳಿರ್ಬೋದು, ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡು ಯಶಸ್ಸು ಮಾಡ್ಕೊಂಡು ಕೋರ್ಕೊಳ್ತಾ, ಇನ್ನು ಈ ಕಾರ್ಯಕ್ರಮಕ್ಕೆ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮ, ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿದಂಥ ನನ್ನ ಎಲ್ಲ ಈ ಭಾಗದ ಹೋರಾಟಗಾರರು, ದಲಿತ ಹೋರಾಟಗಾರರು ಅಣ್ಣ ಆಲ್ರೆಡಿ ಎಲ್ಲರ ಹೆಸರನ್ನು ಹೇಳಿದ್ದಾರೆ. ಅವರು ಎಲ್ರಿಗೂ ಕೂಡ ನನ್ನ ತಾಲೂಕಿನ ಪರವಾಗಿ ಅತ್ಯಂತ ಮನವಿಪೂರ್ವಕವಾಗಿ, ಅತ್ಯಂತ ಹೃದಯಪೂರ್ವಕವಾಗಿ ತಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು, ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣವನ್ನು ಕೊಟ್ಟು, ವಿಶೇಷವಾಗಿ ಪ್ರೆಸ್ಟೇಜ್ ಅವರು 11 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ, ಅವರಿಗೆ ಇನ್ನೂ ಯಶಸ್ವಿ ಸಿಗಲಿ ಅಂತ ಕೇಳ್ತಾ ಎಲ್ರಿಗೂ ಕೂಡ ಇದೇ ಆಹ್ವಾನ ತಿಳ್ಕೊಳ್ಬೇಕು. ಇವತ್ತು ಎಲ್ಲ ನಾಯಕರಿಲ್ಲಿದ್ದಾರೆ, ಎಲ್ಲ ಜಾತಿಯ ಎಲ್ಲ ವರ್ಗದ ನಾಯಕರಿದ್ದಾರೆ. ಇದನ್ನೇ ಆಹ್ವಾನ ಪತ್ರಿಕೆ ತಿಳ್ಕೊಂಡು 24ನೇ ತಾರೀಕಿಗೆ ಏನು KGF ಅವಲ್ಲ, ಅದಕ್ಕಿಂತ 2 ಆಹ್ವಾನ ನೀವೆಲ್ಲ ಸೃಷ್ಟಿ ಮಾಡಬೇಕು ಅಂತ ಕೇಳ್ಕೊಳ್ತಾ ತಮಗೆಲ್ಲರೂ ಕೂಡ ಆಹ್ವಾನ ಕೊಡ್ತೇವೆ. ಜೈ ಭೀಮ್, ಜೈ ಭಾರತ್. ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಈ ಭಾಗದ ನಮ್ಮೆಲ್ಲರ ಹಿರಿಯ ನಾಯಕರಿರ್ತಕ್ಕಂಥ ಶ್ರೀಮಾನ್ ಈ ಟ್ರಸ್ಟಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀರಾಮುಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದು ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಲ್ಲ ದಲಿತ ಪ್ರಗತಿಪರ ಒಕ್ಕೂಟಗಳು ಮತ್ತು ನಮ್ಮ ಈ ಟ್ರಸ್ಟಿನ ಪದಾಧಿಕಾರಿಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೋ, ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಜಾತಿ ಭೇದ ಎಲ್ಲವನ್ನು ಮರೆತು ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಇದು ಒಂದು ನಮ್ಮ ಕರ್ನಾಟಕದಲ್ಲಿ ಆಗಿರಬಾರ್ದು ಅಂತಹ ಕಾರ್ಯಕ್ರಮವಾಗಿ ನಿರೂಪಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ, ಈ ಒಂದು ಕಾರ್ಯಕ್ರಮ ಏನು ನಮ್ಮ ವಿಶ್ವಚೇತನ ವಿಶ್ವಮಾನವ ಅಂಬೇಡ್ಕರ್ ಅವರ ಈ ಒಂದು ಪುತ್ಥಳಿ ಏನಿದೆ, ಕಂಚಿನ ಪ್ರತಿಮೆ, ಈ ಒಂದು ಪ್ರತಿಮೆ ನಿಜವಾಗಲೂ ಸಹ ಇಷ್ಟೊಂದು ಅದ್ಧೂರವಾಗಿ ನಡೀತಕ್ಕಂಥದ್ದು ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ಮೊದಲಿಗೆ ನಾವು ಸಂಘದ ಒಂದು ಟ್ರಸ್ಟನ್ನು ಮಾಡುವಾಗ ನಾವು ಈ ಥರ ಒಂದು ಮಾಡಬೇಕು ಅಂತೇಳಿ ಯಾವುದೇ ಇರ್ತಕ್ಕಂಥ ಒಂದು ಭಾವನೆ ಇಟ್ಕೊಂಡಿರಲಿಲ್ಲ. ಆದರೆ ಎಲ್ಲರ ಸಹಕಾರದಿಂದ, ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ಏನು ಮುಖಂಡರಿದ್ದಾರೋ ಆ ಮುಖಂಡರುಗಳ ಸಹಕಾರದಿಂದ, ಅವರ ಮಾರ್ಗದರ್ಶನದಿಂದ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಈ ಒಂದು ಸರ್ಜಾಪುರದ ಹೋಬಳಿ ನಡೀತಿದೆಯೋ, ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಜನತೆಗೂ, ಎಲ್ಲ ಮಹಾನ್ ನಾಯಕರುಗಳಿಗೂ, ಪಕ್ಷಭೇದವನ್ನು ಮರೆತು, ರಾಜಕೀಯ ಪಕ್ಷಭೇದವನ್ನು ಮರೆತು ಭಾಗವಹಿಸತಕ್ಕಂಥ ಎಲ್ಲ ರಾಜಕೀಯ ಮುಖಂಡರುಗಳು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಸವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಟ್ರಸ್ಟ್ ವತಿಯಿಂದ ದಲಿತ ಮತ್ತು ಪ್ರಗತಿಪರ ಚಳುವಳಿ ಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ದಿನಾಂಕ 24/4/2022 ಸರ್ಜಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಬಹಳ ಮಹತ್ತರವಾದಂಥ ಕೆಲಸ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಹಿರಿಯರು ಮುಖಂಡರುಗಳೆಲ್ಲ ಸವಿಸ್ತರವಾಗಿ ಎಲ್ಲನೂ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾರು ಬರ್ತಾರೆ, ದಲಿತ ಪರ ಸಂಘಟನೆ ಹೋರಾಟಗಾರರು, ಸೆಂಟ್ರಲ್ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಿ ಸಿ ಅಣ್ಣವರ ನೇತೃತ್ವದಲ್ಲಿ, ಹಾಗೂ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ಹಿರಿಯರಾದಂಥ
ಶ್ರೀರಾಮುಲುನವರ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವರ್ಗದವರು ಕೂಡ ಸಹಕಾರ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ 24ನೇ ತಾರೀಕು ಏನು ಕಾರ್ಯಕ್ರಮ ನಡೀತದೆ ತಾವೆಲ್ಲರೂ ಕೂಡ ಹೆಚ್ಚಿನದಾಗಿ ವಿಶೇಷವಾಗಿ ನಮ್ಮ ತಾಲೂಕಿನ ಯುವ ಮಿತ್ರರು ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಮೊದಲು ಓದು ಅಂತ, ವಿದ್ಯೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಈಗೇನಿಲ್ಲ, ಶಿಕ್ಷಣ ಮರೆತು ಬಿಟ್ಟಿದ್ದಾರೆ ನಮ್ಮ ಯುವಕರು. ಈಗೆಲ್ಲ ಶಿಕ್ಷಣ ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಈಗೆಲ್ಲ ಅದನ್ನೆಲ್ಲ ಬಿಡಬೇಕು. ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೇನೆ. ಮೊದಲನೇದಾಗಿ ಅಂಬೇಡ್ಕರ್ ಹೆಸರಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಯುವಕರು ಮುಂದೆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತೇಳಿ ನಾನು ಮನವಿ ಮಾಡ್ತಾ, ಏನು ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಯಶಸ್ವಿ ಆಗಲಿ, ಎಲ್ಲ ರೀತಿಯ ಎಲ್ಲ ಜನಾಂಗದವರು ಬಂದು ಈ ಸಹಕಾರ ಕೊಡ್ತಿದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅಂತೇಳಿ ಆಶಾಭಾವನೆ ವ್ಯಕ್ತಪಡಿಸ್ತಾ ನನ್ನ ಭೀಮವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ವೇದಿಕೆಯಲ್ಲಿ ನಡೆತಕ್ಕಂಥ ಎಲ್ಲ ನಮ್ಮ ಗಣ್ಯರು ಡಾಕ್ಟರ್ BBA ಅಂಬೇಡ್ಕರ್ ಅವರ ಚರಿತ್ರೆ ಏನಿದೆ, ಅವರು ಒಂದು ಜಾತಿ ವರ್ಗಕ್ಕೆ ಸೇರಿದವರಲ್ಲ, ಎಲ್ಲ ಜಾತಿ ವರ್ಗಕ್ಕೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ವಯಿಸ್ತಾರೆ. ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಈಗ ಇಲ್ಲಿ ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ. ನಾವೊಂದು 2 ಮಾತು ಹೇಳ್ತೀನಿ. ನಾವು ಇಷ್ಟೊಂದು ಕಷ್ಟಪಟ್ಟು ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ. ನಾಳೆ ದಿನ ಕಾರ್ಯಕ್ರಮದಲ್ಲಿ ಯಾರು ಸ್ಟೇಜ್ ಹತ್ರ ಹೋಗಿ ಯಾರು ಸ್ಟೇಜ್ಗೆ ಆಹ್ವಾನ ಇದೆ ಅವ್ರು ಮಾತ್ರ ಹೋಗಬೇಕು. ಮತ್ತು ದಾರಿಯಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲ ಕುತ್ಕೊಂಡಾಗ ಆಸನಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಶಿಸ್ತನ್ನು ಕಾಪಾಡಬೇಕು. ನಾವು ಮಾಡೋ ಕಾರ್ಯಕ್ರಮ ಡೆಲ್ಲಿವರೆಗೆ ಹೋಗ್ಬೇಕಂದ್ರೆ ನಾವು ಯಾವ ಶಿಸ್ತು ಕಾಪಾಡ್ತೀರೋ ಆವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಏನು ಏಪ್ರಿಲ್ 24ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ 8 ಅಡಿ ಪುತ್ಥಳಿಯನ್ನು ನಿರ್ಮಾಣ ಆಗುತ್ತಿದೆ ಸರ್ಜಾಪುರ ಗ್ರಾಮದಲ್ಲಿ. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವರ ಅಡಿಯಲ್ಲಿ ನಾವೆಲ್ಲ ಈಗ ಅಧ್ಯಕ್ಷರು ಆಗಿರ್ಬೋದು, ಈ ತಾಲೂಕಿನ ಶಾಸಕರಾಗಿರ್ಬೋದು, ಅವರು ಒಂದು ಸಂವಿಧಾನ ಇದರಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು 24ರಂದು ವಿಜೃಂಭಣೆಯಿಂದ ನಡೀಬೇಕಂತ ರಾಜ್ಯಾದ್ಯಂತ ಆಗಲಿ ತಾಲೂಕಂತ ಜನಗಳು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇವತ್ತೊಂದು ದಿನ ನಮ್ಮ ಸರ್ಜಾಪುರ ಭಾಗದಲ್ಲಿ ಪುತ್ಥಳಿ ನಿರ್ಮಾಣ ಆಗ್ತಾಯಿದೆ ಅಂದರೆ ನಮಗೆ ನಮ್ಮ ಅದೃಷ್ಟ ಅನ್ಕೊತೀನಿ. ಈ ಒಂದು ಆಟದ ಮೈದಾನಕ್ಕೆ ಹೆಸರನ್ನು ಇಡೋಕ್ಕೆ ನಮ್ಮ ಸದಾಮಣ್ಣ ಅವ್ರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಕರೆದು ರೆಗ್ಯುಲೇಷನ್ ಮಾಡಿ ಒಮ್ಮತ್ತಿಗೆ ತಗೊಂಡು ಸರ್ವ ಸದಸ್ಯರ ಹತ್ರ ಅವತ್ತೊಂದು ರೆಗ್ಯುಲೇಷನ್ ಮಾಡಿ ಈ ಆಟದ ಮೈದಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಸರು ನಾವೇ ಬರೆಸಿ ಇವತ್ತು ಈ ಆಟದ ಮೈದಾನದಲ್ಲಿ ಸುಮಾರು ಕಾರ್ಯಕ್ರಮಗಳು, ವಾಕಿಂಗ್ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ತಾಲೂಕಲ್ಲಿ ಹೆಸರಾಗ್ತಾಯಿದೆ ಈ ಆಟದ ಮೈದಾನ. ಇಂಥ ಆಟದ ಮೈದಾನದಲ್ಲಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗ್ತಾಯಿದೆ. ಇದು ಎಲ್ಲರಿಗೂ ಅದೃಷ್ಟ ಅಂದ್ಕೊತೀನಿ. ಈ ಒಂದು ಭಾಗದಲ್ಲಿ ಏನೇ ಕಾರ್ಯಕ್ರಮ ಆಗಲಿ ಆಟದ ಮೈದಾನದಲ್ಲಿ ನಡೀತಾ ಇದೆ. ಈ ಆಟದ ಮೈದಾನ ನೋಡೋಕ್ಕೆ 2 ಕಣ್ಣು ಸಾಲದು. ಈಗ ಚೆನ್ನಾಗಿದೆ. ಎಲ್ಲ ಪ್ರತಿಯೊಬ್ಬರು ಸಾಯಂಕಾಲ ಆದರೆ ವಾಕಿಂಗು, ಬೆಳಗ್ಗೆ ಆದರೆ ವಾಕಿಂಗ್ ಮಾಡ್ತಾರೆ. ಈ ಆಟದಲ್ಲಿ ಪ್ರತಿದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖವನ್ನು ನೋಡಿಕೊಂಡು ಇಲ್ಲಿ ವಾಕಿಂಗ್ ಮಾಡ್ತಾರೆ. ಒಂದು ಆ ಅಪ್ಪನ ದರ್ಶನ ಕೊಟ್ಟಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 24ರಂದು ತಾಲೂಕಾದ್ಯಂತ ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ಜೈ ಭೀಮ್. 4/2021ರಂದು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೃಹತ್ ಕಾರ್ಯಕ್ರಮ ಸರ್ಜಾಪುರ ಗ್ರಾಮ ಹೋಬಳಿಯಲ್ಲಿ ಸರ್ಜಾಪುರದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಡಿಭಾಗದಲ್ಲಿರ್ತಕ್ಕಂಥ ಯುವಕರು, ಹೋರಾಟಗಾರರು ಹಾಗೂ ನಮ್ಮ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆನಕಲ್ ತಾಲೂಕು ಎಲ್ಲ ಹಳ್ಳಿಗಳವರು, ಎಲ್ಲ ಯುವಕರು, ಯುವತಿಯರು, ಹೋರಾಟಗಾರರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಟ್ರಸ್ಟ್ನಿಂದ ದಿನಾಂಕ 24/4/2022ರಂದು ಈ ಒಂದು ಬಾಬಾ ಸಾಹೇಬರ ಲೋಕಾರ್ಪಣೆ ಮಾಡ್ತಾ ಇರತಕ್ಕಂಥ ದಿವಸ ಭಾಳ ಅದ್ಭುತವಾಗಿ ಎಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ
ದಯವಿಟ್ಟು ಜಾತಿ ಭೇದ ಎಲ್ಲ ಮರೆತು ಆಹ್ವಾನ ಕೊಡದೇ ಇದ್ರೂ ಸಹ ದಯವಿಟ್ಟು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುತ್ಥಳಿ ನಿರ್ಮಾಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೆ. ಜೈ ಭೀಮ್. ಏನು ಈ ತಿಂಗಳು 4ನೇ ತಾರೀಕು ಭಾನುವಾರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೋಕಾರ್ಪಣೆ ಕಾರ್ಯಕ್ರಮ ಇದೆ, ಪ್ರತಿಮೆಯ ಲೋಕಾರ್ಪಣೆ ಕಾರ್ಯಕ್ರಮ. ವಿಶ್ವದಲ್ಲಿ ಯಾರೂ ಕೂಡ ಪ್ರತಿಮೆಗಳನ್ನು ಇಟ್ಟಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಇವತ್ತು ವಿಶ್ವದಲ್ಲಿ ದಾಖಲೆ ಆಗಿರೋದು 10,10,000 ಪ್ರತಿಮೆಗಳು ಇನಾಗ್ರೇಷನ್ ಆಗ್ತಾಯಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ಮೀಸಲು ಕ್ಷೇತ್ರದಲ್ಲಿ, ಅದರಲ್ಲಿ ನಮ್ಮ ಶ್ರೀನಿವಾಸ್ ಅವರ ಅಧ್ಯಕ್ಷದ ಕಾಲಘಟ್ಟದಲ್ಲಿ ಬೃಹತ್ತಾದ ಸಮಾವೇಶದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಯುವಕರು ಮತ್ತು ರೈತ ಬಾಂಧವರು ಮತ್ತು ಎಲ್ಲ ಪ್ರಗತಿಪರ ಚಿಂತಕರು ಭಾಳ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಸಕ್ಸಸ್ ಆಗ್ತದೆ. ಇದರಲ್ಲಿ ವಿಶೇಷ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಾವು ಭಾಳ ಅದ್ಧೂರಿಯಾಗಿ ತಮಿಳುನಾಡು ಇರುವಂಥ ತಿರುಮಾವಳನ್, ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತು ಗೋಪಾಲ್ ಸಾಹೇಬರು, ಆಮೇಲೆ MP DK ಸುರೇಶ್ ಅವರು, ಶಿವಣ್ಣ ಅವರು, B ಗೋಪಾಲ್ ಸಾಹೇಬರು ಇವರೆಲ್ಲರೂ ಕೂಡ ಭಾಗವಹಿಸೋದ್ರಿಂದ ಹೆಚ್ಚು ಯುವಕರು ಈಗ ಇದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಈ ಕೆಲಸದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇಕ್ಕೋದಲ್ಲ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅಂದ್ಕೊಂಡಿದ್ರು, ಈ ದೇಶ ರೂಲಿಂಗ್ ಸಮಾಜ ಆಗಬೇಕು, ಈ ದೇಶ ದಲಿತರು ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ದಲಿತರು ಎಲ್ಲರೂ ಕೂಡ ಇವತ್ತು ರೂಲಿಂಗ್ ಸಮಾಜ ಆಗಿ ಪರಿವರ್ತನೆ ಆಗ್ತಾಯಿದ್ದಾರೆ. ಭಾಳ ವಿಶೇಷ ಇದೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯೊಂದಿಗೆ ಈ ಭಾಗದಲ್ಲಿ ಅವ್ರು ಏನು ಕನಸ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು, DC ಆಗಬೇಕು, SP ಆಗಬೇಕು, ಅಲ್ಲಿ ಉನ್ನತ ಮಟ್ಟದಲ್ಲಿ ಎಲ್ಲರೂ ಆಗಬೇಕು ಅಂತ ಅವ್ರ ಆಸೆ ಇದೆ. ಈ ಸರ್ಜಾಪುರ ಭಾಗದಲ್ಲಿ ಅವ್ರ ಆಸೆಯನ್ನು ತುಂಬಬೇಕು ಮತ್ತು ಪ್ರಬುದ್ಧ ರಾಷ್ಟ್ರ ಆಗಬೇಕು. ಈ ದೇಶ ಮತ್ತು ಈ ತಾಲೂಕು ಶಾಂತಿ ರೀತಿಯಿಂದ ಆಗಲಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿ. ಜೈ ಭೀಮ್, ಜೈ ಭಾರತ್. ಇದೇ ಭಾನುವಾರ 24ನೇ ತಾರೀಕು ಸರ್ಜಾಪುರ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 8 ಅಡಿ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಆಗುತ್ತಾ ಇದೆ. ಹಾಗಾಗಿ ಆನೇಕಲ್ ತಾಲೂಕು ಜನತೆ ಹಾಗೂ ಸುತ್ತಮುತ್ತಲಿನ ಜನತೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮೊದಲನೇದಾಗಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಅದೇ ರೀತಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕಂಚಿನ ಪ್ರತಿಮೆಗೆ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಂಡಿದ್ದೀರಿ. ಎಲ್ಲ ಒಕ್ಕರುಳಿಂದ 30 ಜನ ಸದಸ್ಯರನ್ನು ನಾವು ಏನಾನ ಒಂದು ಮಾಡಬೇಕು ಪಂಚಾಯಿತಿ ಕಡೆಯಿಂದ ಅಂತ ಹೇಳಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನೆಲ್ಲ ಹಮ್ಮಿಕೊಂಡು ಅದೇ ರೀತಿ ಅಂಬೇಡ್ಕರ್ ಸಾಹೇಬರಿಗೆ ಹೂವಿನ ಮುತ್ತು ಪಲ್ಲಕ್ಕಿ ಮಾಡಿಸೋ ಮುಖಾಂತರ ಪಂಚಾಯಿತಿ ವತಿಯಿಂದನೂ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದ ಯಶವಂತ್ ಭೀಮರಾವ್ ಅಂಬೇಡ್ಕರ್ ಅವರು ಬರ್ತಾಯಿದ್ದಾರೆ. ಅದೇ ರೀತಿ ಪಕ್ಕದ ರಾಜ್ಯದ ವಿಡುದಲ ಚಿರತೆಯ ಅಧ್ಯಕ್ಷರಾದ ತೋಳ್ ತಿರುವಣ್ಣರವರು ಸಾಹೇಬರು ಬರ್ತಾಯಿದ್ದಾರೆ. ಅದೇ ರೀತಿ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರಾದ B ಶಿವಣ್ಣವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ರೂಪುಗೊಂಡು ಅವರ ಮುಖೇನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಅವ್ರಿಗೂ ಕೇಳ್ಕೊಳ್ತಾ, ಅದೇ ರೀತಿ ನಮ್ಮ ಸ್ಥಳೀಯ ನಾಯಕರಾದ ಮನೋಹರಣ್ಣವರು ಬರ್ತಾಯಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಕೋರ್ತಾ ಎಲ್ಲ ಆನೇಕಲ್ ತಾಲೂಕು ಜನತೆಗೆ ಸ್ವಾಗತ ಬಯಸ್ತಾ ನನ್ನ ಮಾತು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸೇವಾ ಟ್ರಸ್ಟ್ ವತಿಯಿಂದ ಭಾನುವಾರ ದಿವಸ 24/4/2022 ಭಾನುವಾರ ಒಂದು 10 ಗಂಟೆಗೆ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಇವತ್ತು ಸ್ವಾಮೀಜಿಯವರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳವರು ಹಾಗೂ ತಮಿಳುನಾಡು MP ಆಗಿರ್ತಕ್ಕಂಥ ತೋಳ್ ತಿರುಮಾವರ್ ರವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಡಿಯಾಗಿರ್ತಕ್ಕಂಥ ಯಶವಂತ ರಾವ್ ಅಂಬೇಡ್ಕರ್ ಅವರು ಆಗಮಿಸಿದ್ದಾರೆ. ಅವರ ಅನುಭವ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳು, ಇವತ್ತು ಸಮಾಜದ ವಿಷಯಗಳು ಇವೆಲ್ಲವನ್ನು ತಿಳಿಸ್ಕೊಳ್ಳಲಿಕ್ಕೆ ಆಗಮಿಸಿದ್ದಾರೆ. ತಾವು ಎಲ್ಲ ಗ್ರಾಮಸ್ಥರು
ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮಸ್ಥರುಗಳು ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನತೆ ಬರಬೇಕಾಗಿ ನಮ್ಮಲ್ಲಿ ವಿನಂತಿ. ಕೆಲವು ಲೋಪದೋಷಗಳು ಇರ್ಬೋದು ನಮ್ಮ ಈ ಟ್ರಸ್ಟಿಂದ ನಮ್ಮಲ್ಲಿ, ಏನಂದರೆ ಹೆಸರುಗಳು ಬಿಟ್ಟೋಗಿರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಇರ್ಬೋದು. ನಾವೆಲ್ಲರೂ ಅನ್ಯತಾ ಭಾವಿಸದೆ ಎಲ್ಲ ಜಾತಿ ಜನಾಂಗ ಒಂದಾಗಿ ಏನೋ ಈ ಸಮಾಜದಲ್ಲಿ ಬದುಕಲಿಕ್ಕೆ ಒಂದು ರೂಪುರೇಷೆಗಳನ್ನು, ಯಾವ ರೀತಿ ಬದುಕಲಿಕ್ಕೆ ಒಂದು ಸಂವಿಧಾನದ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನವನ್ನು ಕೇಳಲಿಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು. ಇವತ್ತು ಸರ್ಜಾಪುರದಲ್ಲಿ ಈ ಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಯಾವತ್ತೂ ಯಾರೂ ಇಡ್ಲಿಕ್ಕೆ ಹೋಗಲಿಲ್ಲ ಇಷ್ಟು ದಿನ, ಆದರೆ ಇಲ್ಲಿ ಹೆಸರು ಮಾತ್ರ ಇಟ್ಟಿದ್ದರು. ಹೀಗಾಗಿ ಈ ಸೇವಾ ಟ್ರಸ್ಟ್ನ ಆರಂಭ ಮಾಡಿ ಒಂದು 6 ತಿಂಗಳ ಬಳಿಕ ವಿಶ್ವಾದ್ಯಂತ ಸರ್ಜಾಪುರ ಅಂದರೆ ಹೈಲೈಟ್ ಆಗಿರ್ತಕ್ಕಂಥದ್ದು. ಈ ಸರ್ಜಾಪುರ ಯಾವುದೇ ಫಾರಿನ್ಗೆ ಹೋಗಿ ಕೇಳಿದ್ರು ಸರ್ಜಾಪುರ ಗೊತ್ತು ನಮಗೆ ಅಂತಾರೆ. ಯಾಕಂದರೆ ಇಲ್ಲಿ ಇನ್ಫೋಸಿಸ್ಸು, ವಿಪ್ರೋ ಇವೆಲ್ಲ ಈ ಸರ್ಜಾಪುರವನ್ನು ಸುತ್ತುವರೆದಿರ್ತಕ್ಕಂಥ ಪ್ರದೇಶ. ಈ ಒಂದು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು, ಈ ಸಮಾಜದಲ್ಲಿ ನಾವು ಬದುಕಲಿಕ್ಕೆ ಒಂದು ಶಕ್ತಿಯನ್ನು, ಮೊದಲು ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಅವ್ರು ಹೇಳಿರ್ತಕ್ಕಂಥದ್ದು. ಆ ವಿದ್ಯೆಯನ್ನು ನಮ್ಮ ಏನಿವತ್ತು ಈ ನಾಗರಿಕ ಸುತ್ತೂರಿರ್ತಕ್ಕಂಥ ಎಲ್ಲ ಜನತೆ ಬಂದು ಅವರ ಹಿತವಚನಗಳನ್ನು ಅನೇಕ ನಮ್ಮ MP ಈ ಭಾಗದ ಒಂದು MP ಇರ್ಬೋದು, ಸಂಸದರಾಗಿರ್ತಕ್ಕಂಥ ಇವತ್ತು ಸೆಂಟ್ರಲ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅಥವಾ ನಮ್ಮ ಶಿವಣ್ಣನವರು ಇರ್ಬೋದು, MLA ಆಗಿರ್ತಕ್ಕಂಥ ನಮ್ಮ ಶಿವಣ್ಣನವರು ಇರ್ಬೋದು, ಮತ್ತು MLC ಅವರು ಇರ್ಬೋದು, ಮತ್ತು ನಮ್ಮ ಮನೋಹರ್ ಅವರು CR ಮನೋಹರ್ ಅವರು MLC, ರಾಮಲಿಂಗಾರೆಡ್ಡಿ ಸಾಹೇಬರು, ಮತ್ತು ಕುಪೇಂದ್ರ ರೆಡ್ಡಿ ಅವರು, ಇವರೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ನತೆ ಭಾವಿಸಿದೆ ನಮ್ಮ ಹೆಸರು ಹಾಕಲಿಲ್ಲ, ನಮ್ಗೆ ಹೇಳಲಿಲ್ಲ, ದಯವಿಟ್ಟು ತಿಳ್ಕೊಬೇಡಿ. ಇದು ನಿಮ್ಮ ಹಬ್ಬ, ಇದು ನಮ್ಮ ಹಬ್ಬ ಅಲ್ಲ, ಬರೀ ಒಬ್ರಿಗೋಸ್ಕರ ಹಬ್ಬ ಅಲ್ಲ. ಇದು ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರ ಅನಾವರಣದ ಒಂದು ಕಾರ್ಯಕ್ರಮ. ಇದು ಎಲ್ಲರಿಗೂ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎಲ್ಲ ಜಾತಿ ಜನಾಂಗಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಮ್ಮಲ್ಲಿ ಮೊದಲನೇದಾಗಿ ಯಾವುದೇ ಒಂದು ಸಣ್ಣ ಲೋಪದೋಷಗಳಿದ್ರೂ ಅದನ್ನು ಸರಿಪಡಿಸೋಣ. ಆದರೆ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಮೊದಲನೇದಾಗಿ ಎಲ್ಲರೂ ಕೇಳ್ಕೊಳ್ತೀನಿ. ಸುಮಾರು 5,000ದಿಂದ 10,000ವರೆಗೂ ನಮ್ಮಲ್ಲಿ ಬರ್ತಕ್ಕಂಥದ್ದು ಅವಕಾಶ ಇದೆ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ಈ ಏನು ನಮ್ಮ ಮೀಡಿಯಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಮತ್ತು ಈ ವಾಹನಗಳನ್ನು ಎಲ್ಲಿ ನಿಲ್ಲಿಸಬೇಕು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ, ಹೆಚ್ಚಿನ ಜನಸಂಖ್ಯೆ ಬರೋದ್ರಿಂದ ಅಡಚಣೆ ಆಗೋತಕ್ಕಂಥದ್ದು ಬೇಡ. ಮತ್ತು ಏನು ವೇದಿಕೆ ಇರ್ತದೆ, ವೇದಿಕೆಗಳಲ್ಲಿ ಸ್ವಲ್ಪ ಗಲಿಬಿಲಿ ಆಗ್ತಕ್ಕಂಥದ್ದು ಬೇಡ. ಅಂದರೆ ಮೇಲೆ ಹತ್ತೋದು ಮತ್ತು ಬರೋದು ಹೋಗೋದು ಅಂಥದ್ದು ಬೇಡ. ಯಾರಿಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳಗಳಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ VIPsಗಳಲ್ಲಿ ಕೂತ್ಕೋಬೇಕು. ಆಮೇಲೆ ಜಿಲ್ಲಾ ಪಂಚಾಯತಿಯವರಲ್ಲಿ ಕೂತ್ಕೋಬೇಕು, ತಾಲೂಕ್ ಪಂಚಾಯತಿಯವರಲ್ಲಿ ಕೂತ್ಕೋಬೇಕು, ಮತ್ತು MLA MP ಅವರಿಗೆ ವಿಶೇಷವಾದ VIPಗಳಿಗೆ ಎಲ್ಲಿ ಕೂತ್ಕೋಬೇಕು. ಪ್ರತಿಯೊಂದು ಒಂದು ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಸ್ವೀಕರಿಸಬೇಕು. ಯಾರು ಅನ್ಯತಾ ಭಾವಿಸಬಾರ್ದು. ಏನು ನಮ್ಗೆ ಇಲ್ಲಿ ಕೂತ್ಕೋ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ದಯವಿಟ್ಟು ಏನಾದರೂ ಲೋಪದೋಷ ಆದರೆ ಸರಿಪಡಿಸ್ಕೊಳ್ಳೋಣ. ಯಾಕಂದರೆ ಇಷ್ಟೊಂದು 10,000 ಜನ ಸೇರೋಂಥ ಆ ಸಮಯದಲ್ಲಿ ಸ್ವಲ್ಪ ಲೋಪದೋಷ ಆಗ್ತದೆ. ಮತ್ತು ನಮ್ಮ ಈ ಒಂದು ಭಾಗದಲ್ಲಿ ಈ ಒಂದು ಶಿಲೆನ ಇಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಮಗೆ ಕೊಡಿಸಿ ಅಂತ ಹೇಳಿದಾಗ ಪ್ರೆಸ್ಟೇಜ್ ಕಂಪ್ನಿ ಓನರು ಇರ್ಫಾನ್ ರಜಾಕ್ ಅವರು ಹತ್ರ ನಾವು ಮನವಿ ಕೊಟ್ಟಿವಿ. ನಮ್ಮ ಅಧ್ಯಕ್ಷರು ಶ್ರೀರಾಮುಲವರು ಮತ್ತು ನಮ್ಮ ಮುನಿಯಪ್ಪ ಅವರು ನಾವೆಲ್ಲರೂ ಸೇರಿ ಅವ್ರಿಗೆ ಮನವಿ ಕೊಟ್ಟಾಗ ಎಷ್ಟಾಗುತ್ತೆ ಅಂತ ಹೇಳಿ ಒಂದು ಮಾತು ಮಾತಾಡಿಲ್ಲ. ಅವ್ರು ಎಷ್ಟಾದರೂ ಆಗಲಿ ಅದು ನಾನು ಕೊಡಿಸ್ತೀನಿ ಅಂತೇಳಿ ನಮಗೆ ಅದನ್ನು ಕೊಡಿಸ್ಕೊಟ್ಟಿರ್ತಕ್ಕಂಥದ್ದಕ್ಕೆ ಅದಕ್ಕೆ ನಿಮ್ಮೆಲ್ಲರ ಮುಖೇನ ಅವರಿಗೆ ಧನ್ಯವಾದಗಳನ್ನ, ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಬಾಬು ಅವರು ಒಂದು 10,000 ಜನಕ್ಕೆ ಕೂತ್ಕೊಳ್ಳೋಂಥ ಆಸನವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಮಾಡ್ತೀನಿ ಅಂತೇಳಿ ಈಗಾಗಲೇ ಅದನ್ನು ಕೊಡಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೆ ಮಾಡ್ರನ್ ಸ್ಪೇಸ್ ನಮ್ಮ ಮಂಜುನಾಥ್ ರೆಡ್ಡಿ ಮತ್ತು ಯತೀಶ್ ರೆಡ್ಡಿ ಮತ್ತು ನಮ್ಮ ಭವಿಷ್ಯ ಪ್ರಸಾದ್ ರೆಡ್ಡಿ ಮತ್ತು ನಮ್ಮ ಅಡ್ವೊಕೇಟ್ ಆಗಿರ್ತಕ್ಕಂಥ ಅಮರೇಶ್ ರೆಡ್ಡಿ ಅವರು 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಅವರೆಲ್ಲ ಮಾಡಿದ್ದಾರೆ. ಅವರೆಲ್ಲ ಸಹಕಾರ ಮಾಡಿರೋದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಈ ಮುಖೇನ ಅವರಿಗೆ ತಿಳಿಸ್ತೀನಿ. ಮತ್ತು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ಮಿತ್ರರಾಗಿರ್ತಕ್ಕಂಥ ನಮ್ಮ ವಾಹಿನಿಗಳವರು, ಎಲ್ಲ ಪ್ರಿಂಟ್ ಮೀಡಿಯಾ, ಆಮೇಲೆ ಪತ್ರಿಕೆಯವರು ಎಲ್ಲರಿಗೂ ನೀವೆಲ್ಲ ಸಹಕರಿಸ್ತಾ ಇದ್ದೀರಾ, ಮೊದಲಿಂದಲೂ ಸಹಕರಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ನಮ್ಮ ಟ್ರಸ್ಟ್ ಮೇಲೆ ನಿಮಗೆ ಒಂದು ಅಭಿಮಾನ ಇದೇ ರೀತಿಯಲ್ಲಿರಲಿ. ಮತ್ತು
ನಮ್ಮ ಏನು ಈಗ ಈ ಟ್ರಸ್ಟ್ನ ಮಾಡಿರ್ತಕ್ಕಂಥ ಉದ್ದೇಶ ಬರೀ ಏನೋ ನಾವು ಶಿಲೆನ ಇಟ್ಟು ಮಾಡಬೇಕು ಅಷ್ಟೇ ಅಂತೇನಿಲ್ಲ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು, ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರವರು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರು ರಿಸರ್ವೇಷನ್ ಮಾಡಿ ಇಲ್ಲ ಇಲ್ಲಿ ಇಡೋದಕ್ಕೆ ಒಂದು ಅವಕಾಶನ ಮಾಡಿಕೊಟ್ಟಿರೋದಕ್ಕೆ ಗ್ರಾಮ ಪಂಚಾಯತಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ, ಆಮೇಲೆ ನಮ್ಮ ಸದ್ದಾಮ್ ಅವರು ಎಲ್ಲ ಬೆನ್ನುಗಾವಲಾಗಿ ನಮಗೆ ಇದು ನಮ್ಮ ರೂಪರೇಷಣೆ ಮಾಡೋದಕ್ಕೆ ಅವರು ನಮಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಜೊತೆಯಲ್ಲಿದ್ದು, ಅವರು ಈಗ ಬೇರೆ ಕಡೆ ಹೋಗಿದ್ದಾರೆ, ಇಲ್ಲಾಂದರೆ ಇಲ್ಲಿ ಇರ್ತಾಯಿದ್ರು, ಅವರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಈ ಎಲ್ಲ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹ ಅವ್ರಿಗೂ ಸಹ ವ್ಯವಸ್ಥಿತವಾಗಿ ನಮಗೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಹುಸ್ಕೂರು ಮದ್ದೂರಪ್ಪನವರು ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದರು, ಅನ್ಯತಾ ಭಾವಿಸಬಾರ್ದು, ಯಾರ್ಯಾರು ಸುಮಾರು ಹೆಸರು ಇದ್ದಾವೆ, ಎಲ್ಲರ ಹೆಸರು ಹೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ಎಲ್ಲ ಅಣ್ಣ ತಮ್ಮಂದರು ಭೇದ ಭಾವ ಇಲ್ಲದೆ ಜಾತಿ ಧರ್ಮಗಳೆಲ್ಲ ನಾವೆಲ್ಲ ಒಂದೇ ಅಣ್ಣ ತಮ್ಮಂದರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಆನೇಕಲ್ ತಾಲೂಕಿನ ಎಲ್ಲ ಜನತೆ, ಎಲ್ಲ ಬೇರೆ ಬೇರೆ ತಾಲೂಕಿನ ಎಲ್ಲ ಜನತೆಗೆ ನಾನು ಮತ್ತೊಮ್ಮೆ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಟ್ರಸ್ಟ್ ವತಿಯಿಂದ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದೇ ದಿನಾಂಕ 24/4/2022 ನಮ್ಮ 2022 ಇದೇ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭಾರತ ರತ್ನ ಅವರ ಪುತ್ಥಳಿ ಅನಾವರಣ 8 ಅಡಿ ಕಂಚಿನ ಪುತ್ಥಳಿ ಅನಾವರಣ ಏರ್ಪಡಿಸಲಾಗಿದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಅವ್ರ ಸಂವಿಧಾನ ರಚನೆ ಮಾಡಿರೋದ್ರಿಂದ ಅವ್ರ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಲ್ಲಿ ನಾವು ಏನು ಕಂಚಿನ ಪ್ರತಿಮೆ ಮಾಡ್ತಾಯಿದ್ವಿ, ಇದು ಮೊದಲು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಆಗಿದ್ದು, ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ SM ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಯಾಕಂದರೆ ಅವರು ಅವತ್ತು ಪಂಚಾಯಿತಿಯಲ್ಲಿ 30 ಜನ ಮೆಂಬರ್ಸ್ನು ಕೂರಿಸಿ ಎಲ್ಲರೂ ಒಪ್ಪಿಗೆ ತೊಗೊಂಡು ರೆಸಲ್ಯೂಷನ್ ಬರೆಸಿ ಅದನ್ನು ಇವತ್ತು ಇಲ್ಲಿ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಅದೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಗವಹಿಸಿ ಯಾವುದೇ ತೊಂದರೆ ಆಗದಂತೆ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭಾರತ ರತ್ನ ಈ ದೇಶದ ಸಂವಿಧಾನ ರಚನೆ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸರ್ಜಾಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ಕಡೆಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣದ ಬಗ್ಗೆ ಏನು ಭಾನುವಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಇಡೀ ದೇಶದಂತ ಇಡೀ ತಾಲೂಕು ಲೆವೆಲ್, ಹೋಬಳಿ ಲೆವೆಲ್ಲಿ ಪುತ್ಥಳಿಗೆ ಈಗಾಗಲೇ ಆಗಬೇಕಾಗಿತ್ತು. ಕೆಲವು ಕುತಂತ್ರಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ರಾಜಕಾರಣಿಗಳು ಕೆಲವೆಲ್ಲ ಕುತಂತ್ರಗಳು ಮಾಡಿ ಇಷ್ಟು ದಿನ ಆಯಿತು. ಈಗಾದರೂ ಯುವಕರು ಎಚ್ಚೆತ್ತುಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ವಿಷಯದಲ್ಲಿ ಇಡೀ ದಲಿತ ಸಂಘಟನೆಗಳು, ಎಲ್ಲ ಸಂಘಟನೆಗಳು, ಅನೇಕ ತಾಲೂಕು ಇಡೀ ದಲಿತರು, ಯಾವುದೇ ರಾಜಕಾರಣ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯದಲ್ಲಿ ಎಲ್ಲ ರಾಜಕಾರಣವನ್ನು ಪಕ್ಕಿಟ್ಟು ಎಲ್ಲ ಸಂಘಟನೆಗಳು ಒಟ್ಟಿಗೆ ನಾವು ಇವತ್ತು ಸರ್ಜಾಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾಯಿದ್ವಿ. ಇದು ಎಲ್ಲ ಇಡೀ ದೇಶದಂತ ಹಬ್ಬಬೇಕು ನಮ್ಮ ಆಸೆ. ಸಂವಿಧಾನ ಬರ್ಕೊಟ್ಟಂಥ ಮಹಾನ್ ವೀರ ಯುವ ಭಾರತದ ಮೊಟ್ಟ ಮೊದಲ ರಾಜಕಾರಣವನ್ನು ಯಾವ ವ್ಯವಸ್ಥೆಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಈ ದೇಶಕ್ಕೆ ಬೆಳಕು ಕೊಟ್ಟಂಥ ಸಾಹೇಬರು. ಅದು ಇವತ್ತು ಆ್ಯಕ್ಚುಲಿ ಈಗಾಗಲೇ 10-15 ವರ್ಷ ಹಿಂದ್ಗಡೆನೇ ಆಗಬೇಕಾಗಿತ್ತು. ಕಾಲಾಂತರದಿಂದ ಸ್ವಲ್ಪ ಸ್ಲೋ ಆಯಿತು. ಈಗ ಮಾಡ್ತಾಯಿದ್ವಿ. ಎಲ್ಲ ಸಂಘಟನೆಗಳವರು, ನಮ್ಮ ಎಲ್ಲ ದಲಿತ ಮುಖಂಡರುಗಳು, ದಲಿತ ಸಂಘಟನೆಗಳು, DSS, BSP, ಎಲ್ಲ ಜಾತಿ ಜನಾಂಗದವರು ಸಹ ಇದರಲ್ಲಿ ದಲಿತರೇ ಅನ್ನೋದಲ್ಲ, ಎಲ್ಲ ಸಮುದಾಯದವರು ನಮ್ಮ ಮುಂದೆ ಜೊತೆಯಲ್ಲಿದ್ದಾರೆ. ಎಲ್ಲ ಜೊತೆಗಿದ್ದು ಎಲ್ಲರೂ ಆ ವಿಷಯದಲ್ಲಿ ಯಾರೂ ಸಹ ಒಂದು ಸಣ್ಣ ತಕರನ್ನು ಯಾವ ರೀತಿ ತೆಗಿತಾಯಿಲ್ಲ, ಎಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ. ಎಲ್ಲ ಜಾತಿ ಜನಾಂಗ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ನಮ್ಮ ದಲಿತ ಸಂಘಟನೆ ಪರವಾಗಿ, ನಮ್ಮ ದಲಿತರ ಪ್ರಕಾರ ನಾವು ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಎಲ್ಲ ಈ ಮುಂದಿನ ಕಾರ್ಯಕ್ರಮದಲ್ಲಿ ಈ ತಾಲೂಕಿನ ಎಲ್ಲ ಜನಾಂಗದ ನಾಯಕರುಗಳು ಇಟ್ಕೊಂಡು ಈ ಹೆಸರಲ್ಲಿ ಒಬ್ಬ ದಲಿತ ಇನ್ನು ಮುಂದೆ ಒಬ್ಬ ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲ ಈ ತಾಲೂಕಿನ ಜನತೆ ಸಹಕಾರದಿಂದ ಎಲ್ಲ ಒಂದು ಕಾಲೇಜು ಇನ್ನೊಂದು ಕಂಟಿನ್ಯೂ ಈ ಟ್ರಸ್ಟ್ ಕಡೆಯಿಂದ ಅನುಕೂಲ ಆಗಿ ಬಡವರು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು, ಮತ್ತೊಂದು ಸಿಗಬೇಕು, ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಏನು ಭಾನುವಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು, ಮಾಡ್ತೀರಂತೇಳಿ ಕೋರ್ಕೊಳ್ತೀವಿ.